ಎಲ್ಲರಿಗೂ ನಮಸ್ಕಾರ. ನಾನಿಮ್ಮ ಹಂಸ ಹುಡುಗ ಬೀಚೆ ಗಾಯ್ಸ್. ಏನು ಗಾಯ್ಸ್, ಇವತ್ತು ಬೇಗನೆ ನಮ್ದು ನಮ್ಮ ಮನೆ ಕಡೆ ಬಂದ್ಬಿಟ್ಟಿತ್ತು. ಅವಾಗ ನನ್ನ ತಮ್ಮ ಐಸಿನ ಗಾಡಿ ಹಾಕ್ಬಿಟ್ಟು ಐಸ್ನ ಚೆಕ್ ಮಾಡ್ತಾ ಇದ್ದು ಗೈಸ್. ಒಳ್ಳೆ ಕ್ವಾಲಿಟಿ ಇದೆಯೇ ಇಲ್ಲ ಅಂದ್ಬಿಟ್ಟು ಎಕ್ಸ್ಪೈರ್ ಆಗಿಬಿಟ್ಟಿದ್ದು, ಅದನ್ನೆಲ್ಲ ವೇಸ್ಟ್ ಆಗಿತ್ತು, ಅದನ್ನ ಒಗಿತಾ ಇದ್ದು ಗೈಸ್. ಅಷ್ಟೊತ್ತಿಗೆ ನಮ್ಮ ಅಂಟಿ ಬಂದ್ಬಿಟ್ಟು ಹುಡುಗಿನ ಕರ್ಕೊಂಡು ನೀವು ಇಲ್ಲೇ ಹಾಕೊಂಬಿಡಿ ಅಂತ ಹೇಳ್ತಾ ಇತ್ತು. ನಾನು ಅನ್ಕೊಂಡೆ ಈ ಹುಡುಗಿ ಇಲ್ಲೇ ಹಾಕ್ಯಾನ ಅಂದ್ಬಿಟ್ಟು, ಅದೇ ಈ ಹುಡುಗಿ ಮಾತಾಡೋಕ್ಕೆ ರೆಡಿ ಇಲ್ಲ ಗೈಸ್. ಹಾಗಾಗಿ ಈ ಹುಡುಗಿಗೆ ಟಾಟಾ ಮಾಡಕ್ ನಿಂತ್ಕೊಂಡ್ಬಿಟ್ಟೆ. ನನಗಂತೂ ಮುಂಚೆ ಆ ಹುಡುಗಿನ ಟಾಟಾ ಮಾಡ್ದೆ ಗೈಸ್. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್. ಇವ್ರ ಜೊತೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದಂಗೆ ಇವ್ರು ಅರ್ಜೆಂಟಾಗಿ ಕೆಲಸ ಐತಿ ಅಂದ್ಬಿಟ್ಟು ಹೋಗ್ಬಿಟ್ರು ಗೈಸ್. ನಮ್ಮಮ್ಮ ನೋಡಿದ್ರೆ ನಮ್ಮನ್ನ ಹೊರಗಡೆ ಕರ್ಕೊಂಬಂದ್ಬಿಟ್ಟು ಏನ್ ಮಾಡ್ತಿದೆ ಗೈಸ್, ಬೆಳಗ್ಗೆ ಆಗಂಗಿಲ್ಲ ಹೊರಗಡೆ ಕರ್ಕೊಂಬರ್ತಾರೆ ನಮ್ಮಮ್ಮ. ಇದೇ ಬೇಜಾರಲ್ಲಿ ನಾನು ಕೂಡ ಹೊರಗಡೆ ಹೊಂಟ್ಬಿಟ್ಟೆ ಗೈಸ್. ಅಲ್ಲಿಂದ ಬೇಗ ವಾಪಸ್ ಬಂದ್ವಿ ಗೈಸ್. ಬಂದ್ಮೇಲೆ ನಮ್ಮಮ್ಮ ನಮಗೋಸ್ಕರ ಟಿಫಿನ್ ಮಾಡಿಕ್ಕಿತ್ತು. ಅದಕ್ಕೋಸ್ಕರ ತಿನ್ನ ಅಂತ ನಿಂತ್ಕೊಂಡ್ಬಿಟ್ವಿ ಗೈಸ್. ಇವತ್ತು ಟಿಫಿನ್ ಬಂದ್ಬಿಟ್ಟು ಮಜ್ಜಿಗೆ ಗೈಸ್. ಟಿಫಿನ್ ತಿನ್ ತಪ್ಪಿಗೋಸ್ಕರ ನಮ್ಮಮ್ಮ 2 ಅವರ್ ಆದ್ಮೇಲೆ ಬಂಡೆ ಬೇಗ ಕೇಳಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಬೇಗ ಆ ಕೆಲಸ ಮುಗಿದ್ಮೇಲೆ ನಾನು ಈ ರೀತಿ ರೆಡಿಯಾಗಿ ಹಿರೇಕೆರೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟೆ ಗೈಸ್. ಅದಕ್ಕೋಸ್ಕರ ಬೈಕ್ ತಗೊಂಡು ನಾನು ನನ್ನ ತಮ್ಮ ಹೊಂಟ್ಬಿಟ್ಟಿದ್ವಿ. ಆದ್ರೆ ವಾಪಸ್ ಬರಲಿಲ್ಲ ಕಾರಣದಿಂದ ನಾವು ಹಿರೇಕೆರೆ ಹೋಗೋದು ಕ್ಯಾನ್ಸಲ್ ಆಗಿಬಿಡ್ತು. ಅದೇ ಬೇಜಾರಿನಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದ್ಬಿಟ್ಟೆ ಗೈಸ್. ಸೂಪರ್ ಮಾರ್ಕೆಟಿಗೆ ಬಂದು ನನಗೆ ಬೇಕಾದಂಥ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡು ಬಿಟ್ಟೆ ಗೈಸ್. ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೆ ಗೈಸ್. ಅಷ್ಟೊತ್ತಿಗೆ ನಮ್ಮ ಬ್ರೋ ಸಿಕ್ಬಿಟ್ರು, ನಾಸಿರ್ ಬ್ರೋ ಅಂದ್ಬಿಟ್ಟು. ಅವ್ರು ಮಾತಾಡ್ಸಕ್ಕಂತ ನಾನು ಕೂಡ ಬಂದ್ಬಿಟ್ಟೆ ಗೈಸ್. ಇಲ್ಲೇ ನೋಡಿ ಗೈಸ್, ನಮ್ಮ ನಾಸಿರ್ ಬ್ರೋ ಈ ರೀತಿ ಮಾತಾಡ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ದೆ. ಟೈಮ್ ಮುಗಿದೇ ಗೊತ್ತಾಗಿಲ್ಲ ಗೈಸ್. ಹಾಗಾಗಿ ಮನೆಯಿಂದ ಫೋನ್ ಬಂತು, ಬೇಗ ಮನೆಗೆ ಬರ್ಬೇಕಂದ್ಬಿಟ್ಟು. ಹಾಗಾಗಿ ಮನೆಗೆ ಹೊಂಟ್ಬಿಟ್ಟೆ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಮೀಟು. ಟಾಟಾ ಬಾಯ್ ಬಾಯ್ ಗೈಸ್.